ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ 3 ವ್ಲಾಗ್. ಸೊ ನಾವೀಗೆಲ್ಲರೂ ರೆಡಿ ಆಗಿವಿ, ಟಿಫಿನಿಗೆ ಹೋಗ್ಬೇಕು ಕೆಳಗೆ ಹೋಟೆಲ್ಗೆ. ಇವತ್ತು ಹೇಳಿದ್ನಲ್ಲ ನಿನ್ನೆ ಡೇ 3 ವ್ಲಾಗ್ ಇದು ಲಾಸ್ಟ್ ಡೇ ನಮ್ದು ಊಟಿ ಒಳಗೆ. ಇಲ್ಲಿ ಎಲ್ಲ ತೋರಿಸ್ಕೊಂಡು ನೆಕ್ಸ್ಟ್ ನಾವು 3 o'clock ಲಂಚಿಗೆ ಬಿಡ್ತಾರೆ. ಆಮೇಲೆ 3:30 4 o'clock ನಮ್ದು ವೆಹಿಕಲ್ ಬರುತ್ತೆ ಇನ್ನೊಂದು, ಅದು ನಮ್ಗೆ ಡೈರೆಕ್ಟ್ ಮೈಸೂರಿಗೆ ಡ್ರಾಪ್ ಮಾಡ್ತೈತಿ. ಸೊ ನಾವೆಲ್ಲರೂ ರೆಡಿ ಆಗಿವಿ. ಈಗ 8:30 ಆಗೈತಿ. ಕೆಳಗೆ ಹೋಗಿ ಟಿಫಿನ್ ಮಾಡಬೇಕು. ನಾವು ಇವತ್ತು 4 ಮಂದಿ ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಹಾಕಿದ್ವಿ. ಸೇಮ್ ಆಗಿವಿ. ನಮ್ಮ ಅಮ್ಮ ಕೆಳಗೆ ಹೋಗ್ಯಾಳ, ಅವರಕ್ಕೆ ಇನ್ನೂ ರೆಡಿ ಮಾಡತ್ತಾರ. ಸೊ ಅಲ್ಲಿ ಹೋಗಿಂದ ವೆಹಿಕಲ್ ಬರುತ್ತೆ, ಅಲ್ಲಿ ಹೋಗಿಂದ ನಾನು ಇದನ್ನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡ್ರಿ ನಮ್ದು ಫಸ್ಟ್ ಡೆಸ್ಟಿನೇಷನ್, ದ ಬ್ಯೂಟಿಫುಲ್ ರೋಸ್ ಗಾರ್ಡನ್ ಇನ್ ಊಟಿ. ಹಾಂ, ವೆರೈಟಿ ಆಫ್ ರೋಸಸ್ ನಾವು ನೋಡ್ತೀವಿ ಇಲ್ಲಿ. ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಇವತ್ತು ಫುಲ್ ರಶ್ ಐತಿ ಹಾಲಿಡೇ ಅಂತ. ನೋಡ್ರಿ ಎಷ್ಟು ನೈಸ್ ವೆರೈಟಿ ಆಫ್ ರೋಸಸ್ ಅದಾವ ಇಲ್ಲೇ. ಹಾಂ ತಡಿ ಒಂದು ನಿಮಿಷ. ಮಸ್ತ್ ಕೇರ್ ಮಾಡ್ಯಾರ ಅವನ್ನ. ಕಲರ್ ಅದಾವು, ಪಿಂಕ್, ಯೆಲ್ಲೋ, ರೆಡ್. ಪಿಂಕ್ ಒಳಗೆ 2 ಟೈಪ್ ಪಿಂಕ್, ನೆಕ್ಸ್ಟ್ ಆರೆಂಜ್. ಬರೀ ಇಷ್ಟು ರೋಸ್ ಅದಾವ ಇಲ್ಲೇ. ಇದು ಊಟಿ ಒಳಗೆ ಫೇಮಸ್ ಅಂತ. ವೀಕೆಂಡ್ ಬಂತಲ್ಲ, ಈಗ ಊಟಿ ಫುಲ್ ರಶ್ ಆಗೈತಿ. ಇವತ್ತು ಆಲ್ಮೋಸ್ಟ್ ಭಾಳ ಜನ ಬಂದಾರ. ನೋಡ್ರಿ, ಇವರು ಡೈಲಿ ಕ್ಲೀನ್ ಮಾಡ್ತಾರ ಇಲ್ಲೇ ಫ್ಲವರ್ಸ್ನ. ಇವ್ರ ಕೆಲಸ ಡೈಲಿ ಬಂದು ಕ್ಲೀನ್ ಮಾಡೋದು, ನೀರು ಹಾಕೋದು, ಮೇಂಟೆನೆನ್ಸ್ ಮಾಡೋದು. ಮಸ್ತ್ ಐತಿ ರೋಸ್ ಗಾರ್ಡನ್. 2,500 ವೆರೈಟಿ ರೋಸಸ್ ಅದಾವಂತಿಲ್ಲಿ. ಕಲರ್ ಈ ಕಡೆ ಕೆಳಗೂ ಐತಿ. ವಾವ್, ಅಲ್ಲಿ ನೈಟ್ ಕಾರಂಜಿ ಇರುತ್ತಂತಲ್ಲಿ. ಹುಲ್ಲೊಳಗನ ಶೇಪ್ ಮಾಡ್ಯಾರ ಅವರು, ಶೇಪ್ ಮಾಡಿ ಕಟ್ ಮಾಡ್ಯಾರ. ಅಲ್ಲ, ಇದೆಲ್ಲ ಕಾಣೋದು ಸಿಟಿ ಮನಿಗಳಿವು. ಈ ಗಾರ್ಡನ್ ಹೆಂಗೈತಿ ಅಂದ್ರೆ ಸಿಟಿ ನಡ್ಬರ್ಕ ಐತಿ ಇದು ಗಾರ್ಡನ್. ನೆಕ್ಸ್ಟ್ ಇಲ್ಲಿ ಮನಿಗಳು ಹೆಂಗೆ ಇರ್ತಾವಂದ್ರೆ ಗುಡ್ಡದೊಳಗನ ಮನಿ ಕಟ್ಕೊಂಡಾರ ಇವರು. ಇದೆಲ್ಲ ಆ್ಯಕ್ಚುಲಿ ಗುಡ್ಡ ಪ್ರದೇಶನ ಅಲ್ಲೇ, ಹೀಗಾಗಿ ಹೈಟಿಂದ ಮನಿ ಅದಾವೆ ಫುಲ್. ನೋಡಿರ್ಬೇಕಾರೆ ಕಾಣಿಸುತ್ತೆ ನಿಮಗೆ, ಮ್ಯಾಲಿಂದ ಕೆಳಗೆ ಬರ್ತಾವೆ ಮನಿ, ಹಿಂಗೆ ಅದಾವೆ ಇಲ್ಲಿ. ಭಾಳ ದೊಡ್ಡದೈತಿ ಇದು ಗಾರ್ಡನ್. 1-2 ರೌಂಡಿಗೆ ಮುಗಿಯೋದಲ್ಲ, ಇದು 5-6 ರೌಂಡ್ ಹಾಕಿದ್ರೂ ಮುಗಿಯೋಲ್ಲ, ಅಷ್ಟು ದೊಡ್ಡ ಗಾರ್ಡನ್ ಇದೆ. ಸಿಟಿ ಒಳಗೆ, ಊಟಿ ಒಳಗೇ ರೋಸ್ ಗಾರ್ಡನ್, ದೊಡ್ಡ ಗಾರ್ಡನ್. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್, ನಾವಿಲ್ಲಿ ಬಂದಿದ್ದು ಫೈನ್ ಫಾರೆಸ್ಟ್ ಅಂತಂದು. ಇಲ್ಲಿ ನೋಡ್ರಿ, ಈ ಥರ ಗಿಡಗಳು ಇರ್ತಾವೆ. ಅಲ್ಲಿ ಹೋದ್ರೆ ಎಲ್ಲ ಗಿಡಗಳು ಸ್ಟ್ರೇಟಾಗಿ ಕಾಣಿಸ್ತಾವೆ ನಮ್ಗೆ. ಆಮೇಲೆ ಇಲ್ಲೇ ಸಾಕಷ್ಟು ಮೂವಿ ಇದಾಗ್ಯಾವ, ಶೂಟ್ ಆಗ್ಯಾವ. ಶೂಟಿಂಗ್ ಸ್ಪಾಟ್ ಅಂತಲೂ ಕರೀತಾರೆ. ನೀವು ಇದು ನೋಡಿರ್ಬೋದು, ರಾಜ್ ಮೂವಿ, ಹಿಂದಿ, ಸ್ವಲ್ಪ ಹಾರರ್ ಐತಿ. ಸೊ ಅದು ನೆಕ್ಸ್ಟ್ ರಾಜಾ ಹಿಂದೂಸ್ತಾನಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇಲ್ಲೇ ಎಂಡ್ ಆಗೈತಂತ. ಆಮೇಲೆ ಸಿರ್ಫ್ ತುಮ್, ಭಾಳಷ್ಟು ಮೂವೀಸ್ ಹೇಳಿದ್ರು ಅವರು. ಆಲ್ಮೋಸ್ಟ್ ಆಲ್ ಬಾಲಿವುಡ್ ಮೂವೀಸ್ ಎಲ್ಲವೂ ಇಲ್ಲೇ ಈ ಫೈನ್ ಫಾರೆಸ್ಟ್ ಒಳಗನ ಶೂಟ್ ಆಗ್ಯಾವು. ಮಸ್ತ್ ಐತಿ ವ್ಯೂ. ಈ ಗಿಡಗಳದ್ದು ಒಂದು ವಿಶೇಷತೆ ಹೇಳಿದ್ರು ಅವರು. ಈ ಗಿಡಗಳಿಂದ ಕರೆನ್ಸಿ ನೋಟ್ ರೆಡಿ ಆಗ್ತಾವೆ ಅಂತ ಹೇಳಿದರು, ಫೈನ್ ಟ್ರೀಯಿಂದ. ಇಲ್ಲಿ ಊಟಿದ ಏನು ವಿಶೇಷತೆ ಅಂದ್ರೆ ಬಿಸಿಲು ಇರುತ್ತೆ, ಆದರೆ ಒಂಚೂರು ನಮಗೆ ಬಿಸಿಲು ಹತ್ತಕ್ಕಿಲ್ಲ. ಇಲ್ಲಿ ನೋಡ್ರಿ, ಒಳಗೆ ಬಂದ್ರೆ ಎಷ್ಟು ಕೋಲ್ಡ್ ಐತಿ ಅಂದ್ರೆ, ಹೊರಗಡೆನೂ ಬಿಸಿಲು ಐತಿ, ಆದ್ರೆ ಮಾತ್ರ ಗಾಳಿ ಫುಲ್ ಕೋಲ್ಡ್. ನೋಡ್ರಿ, ಈ ಥರ ಸ್ಟ್ರೇಟ್ ಇದಾವೆ ಗಿಡಗಳು.
ಇಲ್ಲೇ ಇದು ಗಿಡಗಳಿಂದನೇ ಕರೆನ್ಸಿ ನೋಟ್ ರೆಡಿ ಆಗ್ತಾವ ಅಂತ ಹೇಳಿದರು. ಮಸ್ತ್ ಐತಿ ಸ್ಪಾಟ್ ನೋಡ್ರಿ. ಅಲ್ಲಿ ಕೆಳಗಿಂತ ನಾನು ಗಿಡಗಳದಾವು, ಸಾಕಷ್ಟು ಗಿಡಗಳ ಕಾಣ್ತೀವಿ ಇಲ್ಲೇ ನಾವು. ಆಮೇಲೆ ಈ ಗಿಡದಿಂದ ಬರೀ ನೋಟ್ಸ್ ಅಷ್ಟೇ ಅಲ್ದೇನೆ ಮ್ಯಾಚ್ ಬಾಕ್ಸ್ ಕಡ್ಡಿಪಟ್ಟಣ ಕೂಡ ರೆಡಿ ಆಗುತ್ತೆ ಅಂತ ಹೇಳಿದರು. ಇಷ್ಟು ಹೈಟ್ ಅದಾವು ಗಿಡಗಳಾಗ, ಎಲ್ಲವೂ ಒಂದೇ ಥರ ಕಾಣ್ತಾವು, ಸ್ಟ್ರೇಟಾಗೆ ಕಾಣ್ತಾವು. ಈ ಗಿಡದ ವಿಶೇಷತೆ ಅಂತ ಇದು ನೋಡ್ರಿ, ವೈಂಡ್ ಲಾಕ್ ಡೌನ್ಸ್ ನೇಚರ್ ಟ್ರೇಲ್, ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟದ್ದು. ಇದು ಕೂಡ ಒಂದು ಶೂಟಿಂಗ್ ಸ್ಪಾಟ್ ಅಂತ. ಇಲ್ಲೇ ಒಳಗೆ ಟಿಕೆಟ್ ತೊಗೋಬೇಕು. ತೋರಿಸ್ತೀನಿ. ಏನು ಒಳಗೆ ಹೋಗಲಿಲ್ಲ ನಾವು, ಯಾಕಂದ್ರೆ ಆಲ್ಮೋಸ್ಟ್ ನೋಡಿದ್ದೇ ಇತ್ತು. ಜಸ್ಟ್ ಆ ಥರ ಆಯ್ತದ. ಇಲ್ಲೇ ಸಾಜನ್ ಮೂವಿ ಮತ್ತು ರಾಜಾ ಹಿಂದೂಸ್ತಾನಿ ಮೂವಿ ಶೂಟ್ ಆಗಿದ್ದ ಸ್ಪಾಟ್ ಅಂತಿದ್ದೆ. ಈ ಕಡೆ ಔಟ್ಸೈಡ್ ಎಲ್ಲ ತಿನ್ನಾಕಂತೂ ಮಸ್ತ್ ಗಾಯಿನ ಜೋಳ ಸುಟ್ಟು ಕೊಡ್ತಾರ ಅಥವಾ ಕುದಿಸಿ ಕೊಡ್ತಾರ. ಮತ್ತು ಬ್ರೆಡ್ ಆಮ್ಲೆಟ್ ಫೇಮಸ್ ಐತಿ ಇಲ್ಲೇ. ನೆಕ್ಸ್ಟ್ ಮ್ಯಾಗಿ ಆಮ್ಲೆಟ್, ಚಾಯ್, ಮಸಾಲ ಚಾಯ್ ಚಲೋ ಸಿಗುತ್ತೆ ಊಟಿ ಒಳಗೆ. ಈಗ ನಾವು ಇದು ಶೂಟಿಂಗ್ ಸ್ಪಾಟ್ ಹೋಗೋದು ಕ್ಯಾನ್ಸಲ್ ಮಾಡಿವಿ. ಸೊ ನಾವು ನೆಕ್ಸ್ಟ್ ಪೈಕಾರ ಬೋಟ್ ಹೌಸ್ ಅಂತ ಹೊಂಟೀವಿ. ಅಲ್ಲಿ 7 ಕಿಲೋಮೀಟರ್ ನೋಡ್ರಿ, ನಾವು ಊಟಿ ಸ್ಪೆಷಲ್ ಮ್ಯಾಗಿನ ಟ್ರೈ ಮಾಡತ್ತೀವಿ. ಮಸ್ತ್ ಐತಿ. ಎಲ್ಲರೂ ಇಲ್ಲೇ ಮ್ಯಾಗಿ ಟ್ರೈ ಮಾಡತ್ತಾರ. ಸ್ವಲ್ಪ ಸ್ಪೈಸ್ ಐತಿ, ಸ್ವಲ್ಪ ಸ್ಪೈಸ್ ಐತಿ. ಸೊ ಬರ್ರಿ ತಿನ್ನೋಣ ಎಲ್ಲರೂ. ಸೊ ನಾವೀಗ ಬಂದಿದ್ದು ಪೈಕಾರ ಬೋಟ್ ಹೌಸ್. ಇದು ಊಟಿ ಸಿಟಿಯಿಂದ ಹೊರಗಡೆ ಐತಿ ಫುಲ್. ನೋಡ್ರಿ, ದೊಡ್ಡ ನದಿ ಐತಿ ಇಲ್ಲೇ. ಸೊ ಬೋಟ್ ಕೂಡ ಭಾಳಷ್ಟು ಬೋಟ್ ಅದ. ಒಂದು ಸ್ಪೀಡ್ ಬೋಟ್, ಮೋಟ್ರ್ ಬೋಟ್, ನೆಕ್ಸ್ಟ್ ಪೆಡಲ್ ಬೋಟ್. ಇಲ್ಲಿ ಕಾಣಿಸುತ್ತಲ್ಲ, ದೊಡ್ಡ ನದಿ ಇದೆ, ಪೈಕಾರ ವಾಟರ್ ಫಾಲ್ ಅಂತಂದು. ಆಮೇಲೆ ಇವತ್ತು ವೀಕೆಂಡ್ ಇರೋದ್ರಿಂದ ಭಾಳ ರಶ್ ಐತಿ. ಟಿಕೆಟಿಗೆ ಸಮೇತ ಕ್ಯೂ ಹಚ್ಚಬೇಕು. ಇಲ್ಲಿ ಫ್ಯಾಮ್ಲಿ ಬೋಟ್, ಕಪಲ್ ಬೋಟ್, ಬೇರೆ ಬೇರೆ ರೀತಿ ಬೋಟ್ ಅದಾವು. ಇಲ್ಲಿ ಕಾಣಿಸುತ್ತೆ ನೋಡ್ರಿ. ಇದು ನಮ್ದು ಲಾಸ್ಟ್ ಪಾಯಿಂಟ್ ಇದೆ ಅಲ್ಲ. ಲಾಸ್ಟ್ ಪಾಯಿಂಟ್ ಇದೆ ನಮ್ದು ಊಟಿ ಒಳಗನೆ. ನೆಕ್ಸ್ಟ್ ನಮ್ಮ 3:15ಗೆ ನಮ್ದು ಇನ್ನೊಂದು ವ್ಯಾನ್ ಬರುತ್ತೆ ಮೈಸೂರಿಗೆ ಡ್ರಾಪ್ ಮಾಡೋಕೆ. ಹಿಂಗಾಗಿ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಆ ವ್ಯಾನಿಲ್ಲೇ ನಾವು ಮೈಸೂರಿಗೆ ಹೋಗಬೇಕು. ಮೈಸೂರು ನಾವು 6:30 7 o'clock ತನಕ ರೀಚ್ ಆಗ್ತೀವಿ. ನೋಡ್ರಿ, ಇದು ಹೌಸ್ ಇದೆ, ಫ್ಯಾಮ್ಲಿ ಬೋಟ್ ಇದೆ. ನೆಕ್ಸ್ಟ್ ಅಲ್ಲಿ ಮುಂದೆ ಹೋಗೈತಲ್ಲ, ಅದು ಸ್ಪೀಡ್ ಬೋಟ್ ಅದು. ಅದಾವು ಸಾಕಷ್ಟು ಬೋಟ್ಸ್ ಅದಾವೆ ಕೆಳಗೆ, ಆದರೆ ಕ್ಯೂ ಹಚ್ಚಾರ, ಭಾಳ ಪಾಳೆ ಐತಿ. ಹಿಂಗಾಗಿ ನಮಗೆ ಸಿಗುತ್ತಿಲ್ಲ ಡೌಟ್. ಅಮ್ಮ ನಾವು ಹಿಂಗಾಗಿ ನಾವು ಬೋಟಿಂಗ್ ಅಂತಲ್ಲ ಹಂಗ ಕಾರಕತ್ತಲ್ಲ ಬೋಟಿಂಗ್ ಆಗುಂಬಾ ಅಂತ ಅದಕ್ಕೆ ಆಡಕತ್ತೀವಿ. ಫೈನಲಿ ನಾವು ಮೈಸೂರು ಜಂಕ್ಷನಿಗೆ ಬಂದು ಮುಟ್ಟೀವಿ. ಟ್ರೈನ್ ನಮ್ದು ಈಗ 9:30ಗೆ ಐತಿ ಆಲ್ರೆಡಿ. ಟ್ರೈನ್ ನಮ್ದು ರೆಡಿ ಐತಿ. ಇಲ್ಲೇ 9:30ಗೆ ಬಿಡುತ್ತೆ ಅಂತ ಹೇಳ್ಯಾರ. ನಾವು 8:45 ಬಸ್ಸಿಂದ ಬಂದ್ವಿ. ಊಟಿಯಿಂದ ಬಸ್ ಇದು ಬುಕ್ ಇತ್ತು ನಮ್ದು. ಅಲ್ಲಿಂದ ಬಂದ್ವಿ. 8:45 ರೀಚ್ ಆದ್ವಿ ಬಸ್ ಸ್ಟ್ಯಾಂಡ್. ಅಲ್ಲಿಂದ ಮತ್ತೆ ಆಟೋ ಮಾಡ್ಕೊಂಡು ಬಂದೇವಿ. ಸೊ ಈಗ ನೆಕ್ಸ್ಟ್ ನಮ್ಮ ಜರ್ನಿ ಹುಬ್ಳಿ, ಮೈಸೂರು ಟು ಹುಬ್ಳಿ ಲಾಸ್ಟ್ ಸ್ಟಾಪ್ ಇದೆ. ಆಮೇಲೆ ಮುಗೀತು ಇವತ್ತಿನ ಡೇ 3 ವ್ಲಾಗ್. ಇಷ್ಟ ಇತ್ತು. ಸೊ ನಿಮ್ಗೆ ಲೈಕ್ ಆಗೈತಿ ಅಂತ ಅಂದ್ಕೊತೀನಿ. ಯಾರಿಗೆ ಲೈಕ್ ಆಗೈತಲ್ಲ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಈಗೇನಿಲ್ಲ, ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಸೊ ಎಲ್ಲರೂ ಹತ್ತೀವಿ ಟ್ರೈನ್. ಓಕೆ, ಥ್ಯಾಂಕ್ ಯು. ನನ್ನ ಊಟಿ ವ್ಲಾಗ್ನ ನೀವು ಖಂಡಿತ ಎಲ್ಲರೂ ನೋಡಿರಿ ಮತ್ತು ಲೈಕ್ ಮಾಡಿರಿ.